ಹಿರಿಯ ನಟಿ ಜಯಂತಿಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಹಿರಿಯ ನಟಿ ಜಯಂತಿಗೆ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ನಾಳೆ ಐಸಿಯುನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಅಸ್ತಮಾದಿಂದ ಬಳಲ್ತಾ ಇರೋ ಜಯಂತಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಚಿತ್ರರಂಗದ ಹಲವು ಗಣ್ಯರು ಜಯಂತಿ ಅವರ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್ ಕೊಡ್ತಾರೆ. ಓಂ ಪ್ರಕಾಶ್, ಹಿರಿಯ ನಟಿ ಜಯಂತಿ ಅವರಿಗೆ ಈಗ ಸದ್ಯ ವಿಕ್ರಮ್ ಆಸ್ಪತ್ರೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ಆದರೆ ಬೆಳಿಗ್ಗೆಯ ಮಾಹಿತಿ ಪ್ರಕಾರ ಮಧ್ಯಾಹ್ನದ ವೇಳೆಗೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇನ್ನೂ ಐಸಿಯುನಲ್ಲೇ ಇರೋದ್ರಿಂದ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ? ಯಾರಾದ್ರೂ ಬರ್ತಾ ಇದ್ದಾರಾ ಚಿತ್ರರಂಗದ ಗಣ್ಯರು ಅವರನ್ನ ನೋಡೋದಕ್ಕೆ? ಪ್ರತಿಮಾ, ಜಯಂತಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಖುಷಿ ಕೊಡುವಂತ ವಿಚಾರ. ಬೆಳಗ್ಗೆ ಏನು ಅಧಿಕೃತವಾಗಿ ವಿಕ್ರಮ್ ಹಾಸ್ಪಿಟಲ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿರುವಂತ ಮಾಹಿತಿ, ಅವರ ಆರೋಗ್ಯ ಸ್ಥಿತಿ ದಿನೇ ದಿನೇ ಸುಧಾರಿಸ್ತಾ ಇದೆ. ಹಾಗೇನೆ ಅವರ ವೆಂಟಿಲೇಟರ್ ನ ನಾಳೆ ತೆಗಿತೇವೆ, ವೆಂಟಿಲೇಟರ್ ನಲ್ಲಿ ಇಟ್ಟಿದ್ವಿ. ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋದ್ರಿಂದ, ಶ್ವಾಸಕೋಶದಲ್ಲಿ ಸಮಸ್ಯೆ ಇದ್ದಿದ್ರಿಂದ ಸೊ ಅದು ನಿಧಾನಕ್ಕೆ ಕಂಟ್ರೋಲಿಗೆ ಬರ್ತಾ ಇದೆ. ಸೊ ಹಾಗಾಗಿ ನಾಳೆ ಅವ್ರನ್ನ ವೆಂಟಿಲೇಟರ್ ಇಂದ ತೆಗೆದ ಕೂಡಲೇನೆ ಇವತ್ತು ಮಾಡ್ತೀವಿ ಅನ್ನುವಂತ ಸಾಧ್ಯತೆನ ಅವರ ಮಗ ಹೇಳಿದ್ರು. ಬಟ್ ವೈದ್ಯರ ಪ್ರಕಾರ ನಾಳೆ ಅವ್ರನ್ನ ಜನರಲ್ ವಾರ್ಡ್ಗೆ, ನಾರ್ಮಲ್ ಬೆಡ್ಗೆ ಶಿಫ್ಟ್ ಮಾಡ್ತೀವಿ, ಐಸಿಯುನಿಂದ ಹೊರಗೆ ತಗೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ರು ಕೂಡ ನಿಟ್ಟಿಸಿ ಬಿಡುವಂತ ಒಂದು ಸಮಾಧಾನ ಪಡುವಂತ ವಿಚಾರ ಅಂತ ಹೇಳಿದ್ರೆ ಬಹುಶಃ ನಾಳೆ ಅವ್ರನ್ನ ಜನರಲ್ ವಾರ್ಡ್ಗೆ, ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಬಹುದು. ಐಸಿಯುನಿಂದ ಹೊರಗೆ ತರ್ತಾರೆ, ವೆಂಟಿಲೇಟರ್ ಇಂದ ಹೊರಗೆ ತಂದು. ಪ್ರತಿಮಾ, ಓಕೆ, ಧನ್ಯವಾದ ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.